ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಕ್ಲಾಸಿನಲ್ಲಿ ನಾನು ನಿಮಗೆ ಸಂಸ್ಕೃತ ಸಂಧಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಓಕೆನಾ, ನಾನು ನಿನ್ನೆ ಕ್ಲಾಸ್ನಲ್ಲಿ ನಿಮಗೆ ಸಂಧಿಗಳ ಬಗ್ಗೆ ಹೇಳಿದ್ದೆ. ಓಕೆನಾ, ಸಂಧಿಗಳು ಎಂದರೇನು, ಅದರಲ್ಲಿ ಎಷ್ಟು ವಿಧಗಳು, ಕನ್ನಡ ಸಂಧಿ, ಸಂಸ್ಕೃತ ಸಂಧಿ, ಆಮೇಲೆ ಪ್ರಕೃತಿ ಭಾವ ಸಂಧಿ ಅಂತ ಹೇಳಿದ್ದೆ. ಓಕೆನಾ, ನಿನ್ನೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಯಲ್ಲಿ ನಾನು ಲೋಪ, ಆಗಮ, ಆದೇಶ ಸಂಧಿಯನ್ನು ನಾನು ಫಿನಿಷ್ ಮಾಡಿದ್ದೆ. ಓಕೆನಾ, ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಸಂಸ್ಕೃತ ಸಂಧಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಓಕೆನಾ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ಸ್ಟಡಿಯನ್ನು ಮಾಡೋಣ. ಓಕೆನಾ, ಸಂಸ್ಕೃತ ಸಂಧಿಗಳಲ್ಲಿ ಮತ್ತೆ ಎರಡು ವಿಧಗಳು, ಒಂದು ಸ್ವರ ಸಂಧಿ ಮತ್ತು ಇನ್ನೊಂದು ವ್ಯಂಜನ ಸಂಧಿ. ಲೈಕ್ ಕನ್ನಡ ಸಂಧಿಗಳಲ್ಲಿ ಯಾವ ಥರ ಸ್ವರ ಸಂಧಿ, ವ್ಯಂಜನ ಸಂಧಿ ಇತ್ತಲ್ಲ, ಅದೇ ಥರ ಸಂಸ್ಕೃತ ಸಂಧಿಯಲ್ಲೂ ಕೂಡ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಎರಡು ವಿಧವಿದೆ. ನೆಕ್ಸ್ಟು ಸ್ವರ ಸಂಧಿ, ಮೊದಲನೇದು ತಗೋಣ. ಸ್ವರ ಸಂಧಿಯಲ್ಲಿ ಮತ್ತೆ 4 ವಿಧಗಳು. ಒಂದು ಸವರ್ಣ ದೀರ್ಘ ಸಂಧಿ, ಮತ್ತು ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತು ಎಣ್ ಸಂಧಿ, 4 ವಿಧಗಳಿವೆ. ಆಮೇಲೆ ವ್ಯಂಜನ ಸಂಧಿಯಲ್ಲಿ ಜಸ್ತ್ವ ಸಂಧಿ, ಶುತ್ವ ಸಂಧಿ, ಲಕಾರ ದ್ವಿತ್ವ ಸಂಧಿ, ಷ್ಟುತ್ವ ಸಂಧಿ, ಜತ್ವ ಸಂಧಿ ಅಂತ ಎಷ್ಟು 5 ವಿಧಗಳಿವೆ. ಓಕೆನಾ, ಇವತ್ತಿನ ಕ್ಲಾಸಿನಲ್ಲಿ ನಾವು ಸ್ವರ ಸಂಧಿಗಳ ಬಗ್ಗೆ ಏನಂದರೆ ಸ್ಟಡಿಯನ್ನು ಮಾಡೋಣ. ಸ್ವರ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ ಬಗ್ಗೆ ಇವತ್ತು ನಾವು ಸ್ಟಡಿಯನ್ನು ಮಾಡೋಣ. ಓಕೆನಾ ಗೈಸ್, ನೆಕ್ಸ್ಟು ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಎಂದರೇನು ಅಂತ ಕ್ವಶನ್ ಬರುತ್ತೆ. ಸವರ್ಣ ದೀರ್ಘ ಸಂಧಿ ಎಂದರೆ ಸವರ್ಣ ಸ್ವರಗಳು ಒಂದರ ಮುಂದೆ ಬಂದಾಗ ಅವೆರಡರ ಮಧ್ಯೆ ಅವುಗಳ ದೀರ್ಘಾಕ್ಷರವು ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಸವರ್ಣ ಸ್ವರಗಳು ಅಂದರೆ ಒಂದೇ, ಸವರ್ಣ ಅಂದರೆ ಒಂದೇ ಸ್ವರಗಳು ಒಂದರ ಮುಂದೆ ಬಂದಾಗ ಅವೆರಡರ ಮಧ್ಯೆ ಅವುಗಳ ದೀರ್ಘಾಕ್ಷರವು ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುತ್ತಾರೆ. ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ, ನೋಡಿ ಇಲ್ಲಿ ಸೂತ್ರ ಇದೆ. ಅ ಅಥವಾ ಆ ಪ್ಲಸ್ ಆ ಈಕ್ವಲ್ ಟು ಏನಾಗುತ್ತೆ ಅಂದರೆ ಆ, ಇದು ದೀರ್ಘ ಸಂಧಿ ಆಗುತ್ತೆ. ಸವರ್ಣ ದೀರ್ಘ ಸಂಧಿ ಬರುತ್ತೆ. ಇಲ್ಲಿ ಆ ಇದೆ ಪ್ಲಸ್ ಇಲ್ಲಿ ಆ ಇದೆ. ಅದು ಏನಾಗುತ್ತೆ ಅಂದರೆ ಸವರ್ಣ ಅಂದರೆ ದೀರ್ಘ ಸ್ವರ ಆಗಿ ಬರುತ್ತೆ. ಈ ಪ್ಲಸ್ ಇ ಇದ್ರೆ ಈ ದೀರ್ಘ ಬರುತ್ತೆ. ಉ ಪ್ಲಸ್ ಉ ಇದ್ದರೆ ಇವೆಲ್ಲ ಏನಂದರೆ ದೀರ್ಘ ಸ್ವರಗಳು ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡಿ, ನಿಮಗೆ ಎಕ್ಸಾಂಪಲ್ಗಳು ನೋಡಿದರೆ ನಿಮಗೆ ಐಡಿಯಾ ಬರುತ್ತೆ. ಇಲ್ಲಿ ನೋಡಿ, ಗಿರೀಶ ಅಂತ ಇದೆ, ಗಿರೀಶ, ಗಿರಿ ಪ್ಲಸ್ ಈಶ ಅಂತ ಇದೆ, ಗಿರಿ ಈ ಆಯಿತು, ಈಶ ಈ ಆಯಿತು. ಈಕ್ವಲ್ ಟು ಇಲ್ಲಿ ಏನಾಯ್ತು ಅಂದರೆ ದೀರ್ಘ ಸ್ವರ ದೊಡ್ಡ ಈ ಬಂತು. ಇಲ್ಲಿದೆ ನೋಡಿ, ಸವರ್ಣ ಅಂದರೆ ಒಂದೇ ಸ್ವರಗಳು ಒಂದರ ಮುಂದೆ ಬಂದಾಗ ಅವೆರಡರ ಮಧ್ಯೆ ಅವುಗಳ ದೀರ್ಘಾಕ್ಷರವು ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುತ್ತಾರೆ. ಇಲ್ಲಿ ಏನು ಬಂದಿದೆ ಅಂದರೆ ಕೊನೆಯಲ್ಲಿ ದೀರ್ಘ ಸ್ವರ ಈ ಬಂದಿದೆ. ಗಿರೀಶ ಈ ಪ್ಲಸ್ ಈ ಅಂತ ಬಂದಿದೆ. ಇಲ್ಲಿ ನೋಡಿ, ಆ ಪ್ಲಸ್ ಆ ಈಕ್ವಲ್ ಟು ದೀರ್ಘ ಸ್ವರ ಆ ಬಂದಿದೆ. ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಆ ಪ್ಲಸ್ ಆ ಈಕ್ವಲ್, ಇಲ್ಲಿ ಚಿಕ್ಕ ಅ ಬಂದಿಲ್ಲ, ಇಲ್ಲಿ ದೀರ್ಘ ಸ್ವರ ಆ ಬಂದಿದೆ. ಓಕೆನಾ, ಗುರು ಪ್ಲಸ್ ಉಪದೇಶ ಏನಾಗುತ್ತೆ, ಗುರುಪದೇಶ. ಇಲ್ಲಿ ನೋಡಿ, ಉ ಪ್ಲಸ್ ಉ, ಇಲ್ಲಿ ಚಿಕ್ಕ ಉ ಬಂದಿಲ್ಲ, ಇಲ್ಲಿ ದೊಡ್ಡ ಉ ಅಂದರೆ ದೀರ್ಘ ಸ್ವರ ಉ ಬಂದಿದೆ. ಓಕೆನಾ, ನೆಕ್ಸ್ಟು ದೇವ ಪ್ಲಸ್ ಅಸುರ ಏನಾಗುತ್ತೆ, ದೇವಾಸುರ ಅಂತ ಆಗುತ್ತೆ. ನೋಡಿ, ಅ ಪ್ಲಸ್ ಅ ಈಕ್ವಲ್ ಟು ಆ, ದೀರ್ಘ ಸ್ವರ ಆ ಬಂದಿದೆ. ದೇವಾಸುರ, ದೇವ ಪ್ಲಸ್ ಅಸುರ, ದೇವಾಸುರ ಅಂತ ಹೇಳ್ತೀವಿ. ಇದು ಯಾವ ಸಂಧಿ ಅಂದರೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಸವರ್ಣ ಮೀನ್ಸ್ ಒಂದೇ. ಓಕೆ, ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಮಧ್ಯೆ ಅವುಗಳ ದೀರ್ಘಾಕ್ಷರವು ಬಂದರೆ, ನೋಡಿ ಇವು ಎರಡರ ಮಧ್ಯೆ ಏನು ಬಂದಿದೆ ಅಂದರೆ ದೀರ್ಘಾಕ್ಷರ ಬಂದಿದೆ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಸವರ್ಣ ದೀರ್ಘ ಸಂಧಿ ಅಂತ ನಾವು ಇದನ್ನು ಹೇಳ್ತೀವಿ. ಓಕೆನಾ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೈಸ್. ಓಕೆನಾ, ಇವಾಗ ನೆಕ್ಸ್ಟ್ ಹೋಗೋಣ. ಗುಣಸಂಧಿ. ಗುಣಸಂಧಿ ಎಂದರೆ ಅಂತ
ಸ್ಟಡಿಯನ್ನು ಮಾಡೋಣ. ಸಿ ಆ ಕಾರಗಳ ಮುಂದೆ ಈ ಕಾರಗಳಿದ್ದರೆ ಎ ಕಾರ ಬರುತ್ತೆ. ಆ ಕಾರಗಳ ಮುಂದೆ ಉ ಕಾರಕ್ಕೆ ಓ ಕಾರ ಬರುತ್ತೆ. ಆ ಕಾರಗಳ ಮುಂದೆ ರು ಕಾರಕ್ಕೆ ರ ಕಾರ ಬರುತ್ತೆ. ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಗುಣಸಂಧಿ ಅಂತ ಬರುತ್ತೆ. ಆ ಕಾರಗಳ ಮುಂದೆ ಈ ಕಾರ ಇದ್ದರೆ ಎ ಕಾರ, ಆ ಕಾರಗಳ ಮುಂದೆ ಉ ಕಾರಕ್ಕೆ ಓ ಕಾರ, ಆ ಕಾರಗಳ ಮುಂದೆ ರು ಕಾರಕ್ಕೆ ಅಕಾರ ಬರುತ್ತೆ. ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಗುಣಸಂಧಿ ಅಂತ ನಾವು ಹೇಳ್ತೀವಿ. ನೀವು ಇಷ್ಟು ನೆನಪಿಡಬಹುದು. ಆ ಕಾರಗಳ ಮುಂದೆ ಈ ಕಾರ ಬಂದರೆ ಎ ಕಾರ, ಆ ಕಾರಗಳ ಮುಂದೆ ಉ ಬಂದರೆ ಓ ಕಾರ, ಆ ಕಾರಗಳ ಮುಂದೆ ರು ಇದ್ದರೆ ಅಕಾರ ಬರುತ್ತೆ ಅಂತ. ಇವಾಗ ನೋಡಿ ಎಕ್ಸಾಂಪಲು ಗಣೇಶ ಇದೆ. ಓಕೆನಾ, ಘನ ಪ್ಲಸ್ ಈಶ. ಓಕೆನಾ, ಘನ ಪ್ಲಸ್ ಈಶ. ಇಲ್ಲಿ ನೋಡಿ ಘನ ಪ್ಲಸ್ ಈಶ ಇ. ಓಕೆನಾ, ಇಲ್ಲಿ ನೋಡಿ ಆ ಕಾರಗಳ ಮುಂದೆ ಈ ಕಾರ ಇದ್ದರೆ, ಓಕೆ ಇಲ್ಲಿ ನೋಡಿ ಆ ಕಾರಗಳ ಮುಂದೆ ಈ ಕಾರ ಇದ್ದರೆ ಇಲ್ಲಿ ಏನಾಗುತ್ತೆ ಎ ಕಾರ ಇಲ್ಲಿದೆ ನೋಡಿ, ಇದು ಎ ಕಾರ ಅಂತ ಬರುತ್ತೆ. ಗಣೇಶ ಘನ ಪ್ಲಸ್ ಈಶ ಪ್ಲಸ್ ಇ ಇಲ್ಲಿ ಏನಾಗುತ್ತೆ ಎ ಕಾರ ಬರುತ್ತೆ. ಓಕೆನಾ, ನೆಕ್ಸ್ಟು ಮಹೇಂದ್ರ ಅಂತ ಇದೆ. ಮಹಾ ಪ್ಲಸ್ ಇಂದ್ರ, ಮಹಾ ಪ್ಲಸ್ ಇಂದ್ರ ಅಂತ ಇದೆ. ಇಲ್ಲಿ ನೋಡಿ ಆ ಪ್ಲಸ್ ಇ ಇಲ್ಲೇನು ಬಂದಿದೆ ಮತ್ತೆ ಎ ಬಂದಿದೆ ನೋಡಿ. ಆ ಕಾರಗಳ ಮುಂದೆ ಈ ಕಾರಗಳಿದ್ದರೆ ನೋಡಿ, ಆ ಕಾರಗಳ ಮುಂದೆ ಈ ಕಾರ ಇದ್ದರೆ ಎ ಕಾರ ಆಗುತ್ತೆ. ಓಕೆನಾ, ಅದು ಏನಾಯಿತು ಎ ದೊಡ್ಡ ಎ ಮಹೇಂದ್ರ ಅಂತ ಆಯಿತು. ನೆಕ್ಸ್ಟು ಸೂರ್ಯೋದಯ ಅಂತ ಇದೆ. ಸೂರ್ಯ ಪ್ಲಸ್ ಉದಯ ಅಂತ ಇದೆ. ಪ್ಲಸ್ ಉ ಬಂದರೆ ಏನಾಗುತ್ತೆ ಓ ಆಗುತ್ತೆ. ಇಲ್ಲಿದೆ ನೋಡಿ, ಆ ಕಾರಗಳ ಮುಂದೆ ಉ ಕಾರಕ್ಕೆ ಏನು ಬರುತ್ತೆ ಓ ಕಾರ, ಆ ಕಾರಗಳ ಮುಂದೆ ಉ ಕಾರಕ್ಕೆ ಓ ಕಾರ ಬರುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ ಗುಣಸಂಧಿ. ಸೂರ್ಯೋದಯ, ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ ಅಂತ ನಾವು ಹೇಳ್ತೀವಿ. ಆಮೇಲೆ ನೆಕ್ಸ್ಟು ಬಾಲರ್ಷಿ ಅಂತ ಇದೆ. ಬಾಲರ್ಷಿ, ಬಾಲ ಪ್ಲಸ್ ಋಷಿ, ಪ್ಲಸ್ ರು, ಪ್ಲಸ್ ರು ಏನಾಗುತ್ತೆ ಅರ. ಇಲ್ಲಿ ನೋಡಿ ಬಾಲರ್ಷಿ ಅಂತ ಇದೆ. ಪ್ಲಸ್ ರನ ನಾವು ಪ್ರನೌನ್ಸ್ ಮಾಡ್ತೀವಿ, ಸೊ ರ ಅಂತ ಬರುತ್ತೆ. ಇಲ್ಲಿ ನೋಡಿ ಆ ಕಾರಗಳ ಮುಂದೆ ರು ಬಂದರೆ ನೋಡಿ, ಆ ಕಾರಗಳ ಮುಂದೆ ರು ಬಂದರೆ ರ ಕಾರ ಬರುತ್ತೆ. ಇಲ್ಲಿ ನೋಡಿ ರ ಕಾರ ಬರುತ್ತೆ. ಓಕೆನಾ, ಇದು ಏನಾಯಿತು ಗುಣಸಂಧಿ ಆಯಿತು. ನೆಕ್ಸ್ಟು ವೃದ್ಧಿ ಸಂಧಿಯನ್ನು ನೋಡೋಣ. ವೃದ್ಧಿ ಸಂಧಿಯಲ್ಲಿ ಏನಿದೆ ಅಂದರೆ ಸೂತ್ರ ಪೂರ್ವ ಪದ ಪ್ಲಸ್ ಉತ್ತರ ಪದ = ಸಂಧಿ ಪದ ಅಂತ ಹೇಳಿದ್ದಾರೆ. ಪೂರ್ವ ಪದ ಪ್ಲಸ್ ಉತ್ತರ ಪದ = ಸಂಧಿ ಪದ. ಪೂರ್ವ ಪದದಲ್ಲಿ ಆ ಪ್ಲಸ್ ಉತ್ತರ ಪದದಲ್ಲಿ ಎ ಐ ಇದ್ದರೆ ಸಂಧಿ ಪದ ಏನಾಗುತ್ತೆ ಅಂದರೆ ಐ ಆಗುತ್ತೆ ನೋಡಿ. ಆ ಪ್ಲಸ್ ಓ ಔ = ಸಂಧಿ ಪದ ಔ ಆಗುತ್ತೆ. ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಘನೌದರ್ಯ ಅಂತ ಇದೆ. ಘನೌದರ್ಯ = ಘನ ಪ್ಲಸ್ ಔದರ್ಯ ಅಂತ ಇದೆ. ಘನ ಪ್ಲಸ್ ಔದರ್ಯ. ಇಲ್ಲೇನಿದೆ ಪ್ಲಸ್ ಔಗೆ ಮತ್ತೆ ಏನು ಬರುತ್ತೆ ಔ ಬರುತ್ತೆ. ಘನೌದರ್ಯ ಇಲ್ಲಿದೆ ನೋಡಿ. ಅಥವಾ ಓ ಇರ್ಬೋದು ಅಥವಾ ಔ ಇರ್ಬೋದು, ಅದು ಉಲ್ಟಾ ಏನು ಬರುತ್ತೆ ಮತ್ತೆ ಔ ಬರುತ್ತೆ. ಸೊ ಘನೌದರ್ಯ, ಘನ ಪ್ಲಸ್ ಔದರ್ಯ, ಘನೌದರ್ಯ. ನೆಕ್ಸ್ಟು ವನೌಷಧಿ, ವನ ಪ್ಲಸ್ ಔಷಧಿ ಅಂತ ಇದೆ. ವನ ಔಷಧಿ ಔ, ಇಲ್ಲಿ ಮತ್ತೆ ಏನು ಬಂತು ಔ ಬಂತು. ಸೊ ವನೌಷಧಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟು ಶಿವೈಕ್ಯ, ಶಿವ ಪ್ಲಸ್ ಐಕ್ಯ, ಪ್ಲಸ್ ಐ ಬಂದರೆ ಏನು ಬರುತ್ತೆ ಮತ್ತೆ ಐ ಬರುತ್ತೆ. ಇಲ್ಲಿ ಅಥವಾ ಉತ್ತರ ಪದದಲ್ಲಿ ಎ ಐ ಇದ್ದರೆ ಇಲ್ಲಿ ಐ ಇದೆ. ಸಂಧಿ ಪದದಲ್ಲಿ ಏನು ಬರುತ್ತೆ ಐ ಬರುತ್ತೆ. ಸೊ ಇಲ್ಲಿ ಕೂಡ ಏನು ಬಂದಿದೆ ಐ ಅಂತ ಬಂದಿದೆ. ಓಕೆನಾ, ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಶಿವೈಕ್ಯ = ಶಿವ ಪ್ಲಸ್ ಐಕ್ಯ ಅಂತ ನಾವು ಹೇಳ್ತೀವಿ. ಓಕೆನಾ, ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ವೃದ್ಧಿ ಸಂಧಿ ಅಂತ ನಾವು ಹೇಳ್ತೀವಿ. ಓಕೆನಾ, ನೆಕ್ಸ್ಟ್ ಯಾವ ಸಂಧಿಯನ್ನು ನೋಡೋಣ ಅಂತಂದರೆ ನಾವು ಎನ್ ಸಂಧಿಯನ್ನು ನೋಡೋಣ. ಓಕೆನಾ, ಎನ್ ಸಂಧಿ ಅಂದರೆ ಪೂರ್ವಾಂತ್ಯದಲ್ಲಿ ಈಗೆ ಯ ಬರುತ್ತೆ,
ಉಗೆ ವ ಬರುತ್ತೆ, ರುಗೆ ರ ಬರುತ್ತೆ. ಓಕೆನಾ? ಯ ವ ರ, ಎನ್ ಸಂಧಿ ಅಂದರೆ ಯ ವ ರ ಅಂತ ನೀವು ನೆನಪಿಡಿ, ಈಸಿ ಆಗುತ್ತೆ. ಎನ್ ಸಂಧಿ ಈಗೆ ಯ, ಉಗೆ ವ, ರುಗೆ ರ ಅಂತ ಬರುತ್ತೆ ಪೂರ್ವಾಂತ್ಯದಲ್ಲಿ. ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಎನ್ ಸಂಧಿ ಅಂತ ನಾವು ಹೇಳ್ತೀವಿ. ಈಗ ನಿಮಗೆ ಎಕ್ಸಾಂಪಲ್ ನೋಡಿದರೆ ನಿಮಗೆ ಅಂದರೆ ಐಡಿಯಾ ಬರುತ್ತೆ, ಕ್ಲಿಯಾರಿಟಿ ಬಂದುಬಿಡುತ್ತೆ. ಇಲ್ಲಿ ನೋಡಿ, ಅತ್ಯಂತ ಇದೆ, ಅತಿ ಪ್ಲಸ್ ಅಂತ, ಅದು ಏನಾಗುತ್ತೆ ಅಂದರೆ ಅಂತ್ಯಂತ ಅಂತ ಆಗುತ್ತೆ. ಇಲ್ಲಿ ನೋಡಿ, ಅತಿ ಈ ಬಂದಿದೆ. ಓಕೆನಾ? ಇಲ್ಲಿ ಏನು ಬರುತ್ತೆ ಸಂಧಿ ಪದದಲ್ಲಿ? ಯ ಬರುತ್ತೆ. ಇಲ್ಲಿ ನೋಡಿ, ಈ ಇದ್ದರೆ ಯ, ಇಲ್ಲಿ ಏನು ಬಂದಿದೆ? ಯ. ಅತ್ಯಂತ, ಅತಿ ಪ್ಲಸ್ ಅಂತ, ಅಂತ್ಯಂತ ಅಂತ ಬರುತ್ತೆ. ಗುರುವಾಜ್ಞ, ಗುರು ಪ್ಲಸ್ ಆಜ್ಞ, ಗುರು ಉ ಬಂದಿದೆ, ಉಗೆ ಏನು ಬಂದಿದೆ? ವ ಬಂದಿದೆ. ಇಲ್ಲಿ ನೋಡಿ, ಉ ಇದ್ದರೆ ವ ಬರುತ್ತೆ. ಓಕೆನಾ? ಗುರುವಾಜ್ಞ ಈಕ್ವಲ್ ಟು ಗುರು ಪ್ಲಸ್ ಆಜ್ಞ, ಗುರುವಾಜ್ಞ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟು ಇಲ್ಲಿ ನೋಡಿ, ಪ್ರತ್ಯುತ್ತರ ಈಕ್ವಲ್ ಟು ಪ್ರತಿ ಪ್ಲಸ್ ಉತ್ತರ ಅಂತ ಬರುತ್ತೆ. ಪ್ರತಿ ಇ, ಪ್ರತ್ಯುತ್ತರ, ಪ್ರತ್ಯು ಯ ಬಂದಿದೆ. ಇಲ್ಲಿ ನೋಡಿ, ಈಗೆ ಮತ್ತೆ ಎ ಬಂದಿದೆ. ಈ ಇದ್ದರೆ ಎ, ಉ ಇದ್ದರೆ ವ. ಓಕೆನಾ? ರು ಇದ್ದರೆ ರ ಬರುತ್ತೆ. ಇವಾಗ ನೆಕ್ಸ್ಟ್ ನೋಡಿ, ಕೋಟ್ಯಾಧೀಶ ಅಂತ ಇದೆ. ಕೋಟಿ ಪ್ಲಸ್ ಆದೀಶ ಅಂತ ಇದೆ. ಕೋಟಿ ಇ, ದೀಶ, ಕೋಟ್ಯಾಧೀಶ. ಇಲ್ಲಿ ನೋಡಿ, ಮತ್ತೆ ಯ ಬಂದಿದೆ. ಇದು ಯಾವ ಸಂಧಿ? ಎನ್ ಸಂಧಿ ಅಂತ ನಾವು ಹೇಳ್ಬೋದು. ಓಕೆನಾ? ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ನೋಡಿದ್ವಿ ಅಂದರೆ ಸಂಸ್ಕೃತ ಸಂಧಿಗಳ ಬಗ್ಗೆ ನಾವು ಸ್ಟಡಿಯನ್ನು ಮಾಡಿದ್ವಿ. ಓಕೆನಾ? ಸಂಸ್ಕೃತ ಸಂಧಿಗಳಲ್ಲಿ ಎಷ್ಟು ವಿಧಗಳು ಬರುತ್ತವೆ, ಆಮೇಲೆ ಅದರಲ್ಲಿ ಮತ್ತೆ ಯಾವ ವಿಧಗಳು ಇಲ್ಲ, ಇವನ್ನೆಲ್ಲ ನಾವು ಸ್ಟಡಿಯನ್ನು ಮಾಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಹೇಳಿರೋದು ನಿಮಗೆ ಸ್ವರ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತು ವ್ಯಂಜನ ಸಂಧಿಯನ್ನು ನಾನು ಹೇಳಿದ್ದೇನೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ವ್ಯಂಜನ ಸಂಧಿಗಳ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಓಕೆನಾ ಗೈಸ್? ಈ ಕ್ಲಾಸ್ನಲ್ಲಿ ನಿಮ್ಗೆ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಅರ್ಥ ಆಗಿಲ್ಲ ಅಂದರೆ ನನಗೆ ಕೆಳಗೆ ಕಮೆಂಟ್ ಮಾಡಿ ನೀವು ನನಗೆ ತಿಳಿಸ್ಬೋದು. ನಾನು ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳ್ತೀನಿ ಅಂತ ನಾನು ಹೇಳಿದ್ದೀನಿ. ಓಕೆನಾ ಗೈಸ್? ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಗೈಸ್? ಸೈನಿಂಗ್ ಆಫ್ ಗೈಸ್. ಬಾಯ್ ಬಾಯ್. ಟೇಕ್ ಕೇರ್.